ಐಷಾರಾಮದ ಪ್ರತೀಕ, ಅದರಲ್ಲೂ ಚಿನ್ನದ ಕಾರು ಅಂದ್ರೆ ಇದೇನು ಸಿಂಡ್ರೆಲಾ ಕಥೆ ಅಲ್ಲ, ನಿಜವಾಗ್ಲೂ ಬರ್ತಾ ಇದೆ. ಸಂಪೂರ್ಣವಾಗಿ 22 ಕ್ಯಾರೆಟ್ನ ಚಿನ್ನದ ಕಾರು. ಇದು ಈ ಹೊತ್ತಿನ ವಿಶೇಷ. ನಾನು ವೀಣಾ ಪೂಜಾರಿ. ನ್ಯಾನೋ ಕಾರು ಮಾರುಕಟ್ಟೆಗೆ ಬಂದಾಗ ಕಾರ್ ಕೊಂಡ್ಕೊಳ್ಳೋಕೆ ಜನರು ಎಷ್ಟರ ಮಟ್ಟಿಗೆ ಮುಗಿ ಬಿದ್ದಿದ್ರು ಅಂತ ಎಲ್ರಿಗೂ ಗೊತ್ತು. ಈಗ ಟಾಟಾ ಚಿನ್ನದ ಕಾರನ್ನ ಮಾರುಕಟ್ಟೆಗೆ ಪರಿಚಯಿಸಲು ಮುಂದಾಗಿದೆ. ಬನ್ನಿ ಚಿನ್ನದ ಕಾರಿನ ತಯಾರಿಕೆ ವಿಧಾನದ ಬಗ್ಗೆ ತಿಳಿದು ಬರೋಣ. ಅರೆ, ಇದೇನಿದು? ಥೇಟ್ ನಮ್ಮ ನ್ಯಾನೋ ಕಾರಿನ ಥರಾನೇ ಇದೆ ಅಲ್ವಾ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇದು ನಿಜವಾಗ್ಲೂ ನ್ಯಾನೋ ಕಾರೇ, ಆದ್ರೆ ಪ್ಯೂರ್ ಗೋಲ್ಡಿನದ್ದು. ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಂಗಾರದ ಕಾರೊಂದನ್ನ ತಯಾರಿಸೋ ಕಾರ್ಯಕ್ಕೆ ಟಾಟಾ ಕಂಪನಿ ಕೈ ಹಾಕಿದೆ. ಸುಮಾರು 80 ಕೆಜಿ ಚಿನ್ನ ಹಾಗೂ 7 ಕೆಜಿ ಬೆಳ್ಳಿಯನ್ನ ಈ ನ್ಯಾನೋಗಾಗಿ ಬಳಸಲಾಗಿದೆ. ಇದರಲ್ಲಿ ರಾಜಸ್ಥಾನದ ಮೀನಾಕುಮಾರಿ, ಆಂಧ್ರದ ಬಿದರಿ ಕಲೆ, ತಮಿಳುನಾಡಿನ ನಕಾಶ್, ಪಶ್ಚಿಮ ಬಂಗಾಳದ ಫಿಲಿಗ್ರಿ, ಥೇವಾ ವರ್ಕ್ ಥರದ ಅನೇಕ ಪ್ರಸಿದ್ಧ ಕಲಾ ಪ್ರಕಾರಗಳನ್ನ ಬಳಸಲಾಗಿದೆ. ಈ ಕೆಲಸದಲ್ಲಿ ಯಾವುದೇ ಮೆಷಿನ್ ಅನ್ನ ಉಪಯೋಗಿಸದೆ ಇರೋದು ವಿಶೇಷ. ಮೂರು ತಿಂಗಳಿಂದ ನಿರಂತರವಾಗಿ ಸುಮಾರು 20 ಜನ ಕುಶಲಕರ್ಮಿಗಳು ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ತಂಡದಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಕೆಲಸ ಮಾಡಿದವರಿಂದ ಹಿಡಿದು ಉತ್ತರ ಭಾರತದ ಸೂಕ್ಷ್ಮ ಕುಸುರಿ ಕೆಲಸಗಾರರವರೆಗೆ ಇದ್ದಾರೆ. ಕುಶಲಕರ್ಮಿಗಳ ಆಯ್ಕೆಗೆ ಸುಮಾರು 2 ತಿಂಗಳ ಕಾಲ ನಡೆದಿದೆಯಂತೆ. ಈ ಚಿನ್ನದ ಕಾರಿನ ಬಗ್ಗೆ ಇಲ್ಲಿನ ಕೆಲಸಗಾರರು ಕೂಡ ಬಹಳ ಸಂತೋಷದಿಂದ ಹಾಗೂ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕಾರು ಬಗ್ಗೆ ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಿರ್ತೇನೆ. 15 ದಿವಸ ತನಕ ಕೆಲಸ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಕೆಲಸ ಮಾಡ್ತಾ ಇದ್ದೇನೆ. ಇದರಲ್ಲಿ ಫೆಸಿಲಿಟಿ ಏನಂದರೆ ತುಂಬ ಬಿಗ್ ಆಗಿರುವಂಥ ಕೆಲಸ ಮಾಡ್ತಾ ಇದ್ದೇವೆ. ಜನಪ್ರಿಯವಾದ ಕಾರನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ 3 ಡಿಸೈನ್ಗಳನ್ನ ಯೋಚಿಸಿ ಅದರಲ್ಲಿ ಒಂದನ್ನ ಪಬ್ಲಿಕ್ ವೋಟಿಂಗ್ ಮೂಲಕ ಆರಿಸಲಾಯಿತು. ನಂತರ ಫೈನಲೈಸ್ ಆದ ಡಿಸೈನ್ ಅನ್ನು ಚಿನ್ನದಲ್ಲಿ ತಯಾರಿಸಲಾಗ್ತಿದೆ. ಚಿನ್ನದ ಅಚ್ಚುಗಳಿಗೆ ಕುಸುರಿ ಕೆಲಸ ಮಾಡಿ ಅಮೂಲ್ಯ ರತ್ನಗಳನ್ನ ಕೂರಿಸಿ ನಂತರ ನ್ಯಾನೋಗೆ ಜೋಡಿಸಲಾಗುತ್ತೆ. ಇದಕ್ಕೆ ಸುಮಾರು 5,000 ರತ್ನಗಳನ್ನ ಬಳಸಿಕೊಳ್ಳಲಾಗಿದೆ. ಕಾರು ತಯಾರಿಕೆಯು ಅಂತಿಮ ಹಂತಕ್ಕೆ ಬಂದಿದ್ದು ಇನ್ನು 15 ದಿನಗಳಲ್ಲಿ ಸಾರ್ವಜನಿಕರಿಗೆ ದರ್ಶನವಾಗಲಿದೆ ಅಂತಾರೆ ಟಾಟಾ ಕಂಪನಿಯವರು. ಜೈಪುರಲ್ಲಿಂದಲೇ ಮೀನಾಕರಿ ವರ್ಕ್ ಮಾಡಿದ್ದಾರೆ. ಕಲ್ಕತ್ತಾದಲ್ಲಿ ಕುಂದನಲ್ಲಿ ಕೆಲಸ. ಇಲ್ಲಿ ಸೌತ್ ಇಂಡಿಯನ್ಸ್ ನೋಡಿದರೆ ನಕಾಶ್ ವರ್ಕ್. ಇವರೆಲ್ಲ ಕುಂಭಕೋಣದೆಲ್ಲ ಬಂದಿದ್ದಾರೆ. ಕುಂಭಕೋಣದಲ್ಲಿ ಸ್ಪೆಷಲಿಸ್ಟ್ ಇದೆ ಟೆಂಪಲ್ ಜ್ಯುವೆಲ್ರಿ. ಇದು ತುಂಬ ಚಾಲೆಂಜಿಂಗ್ ಜಾಬ್ ಇದೆ. ಯಾಕೆಂದರೆ ನಾಟ್ ಓನ್ಲಿ ಇನ್ ಕಂಟ್ರಿ, ಇವರು ವರ್ಲ್ಡ್ ವೈಡ್ ಇವಾಗ ನ್ಯಾನೋ ಕಾರ್ ಗೋಲ್ಡ್ ಅರೌಂಡ್ 75 to 80 kg ಗೋಲ್ಡ್ ಕಾರ್ ಹೋಗರು ಬಂದು ಮಾಡಿಲ್ಲ. ಇವಾಗ ಫಸ್ಟ್ ಅವರು ಗೋಲ್ಡ್ ಪ್ಲಸ್ ನ್ಯಾನೋ ಕಾರು ಮಾಡಿದ್ದಾರೆ. ಈ ಬಂಗಾರದ ನ್ಯಾನೋವಿನ ಬೆಲೆ ಸುಮಾರು 20 ಕೋಟಿ ರೂಪಾಯಿಗಳು ಅಂತ ಅಂದಾಜು ಮಾಡಿ
ಒದಗಿಸಲಾಗಿದೆ ಅಂತೆ. ಇನ್ನು ಮಾರುಕಟ್ಟೆಗೆ ಬರದ ಈ ಚಿನ್ನದ ಕಾರಿಗೆ ಈಗಾಗಲೇ ಹಲವಾರು ಮಂದಿ ಕೊಂಡುಕೊಳ್ಳಲು ಮುಂದೆ ಬಂದಿದ್ದಾರೆ. ಟಾಟಾ ಕಂಪನಿಯವರು ಬರೋ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಜ್ಯುವೆಲರಿ ಶಾಪ್ ತೆಗೆಯೋ ಪ್ಲಾನ್ ಇರೋದ್ರಿಂದ ಈ ಕಾರ್ನ ಜಸ್ಟ್ ಪ್ರಾಡಕ್ಟ್ ಆಗಿ ತಯಾರು ಮಾಡಿದ್ದಾರೆ. ನ್ಯಾನೋ ಅಂದರೆ ಬಜೆಟ್ ಕಾರು ಅಂತಾನೆ ಫೇಮಸ್ಸು. ಆದರೆ ಈ ನ್ಯಾನೋನ ಕೊಂಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು ಕೂಡ ಕಷ್ಟನೇ. ಈ ಕಾರು ರಸ್ತೆ ಮೇಲೆ ಓಡಾಡುತ್ತೋ ಇಲ್ವೋ ಇನ್ನೂ ನಿರ್ಧಾರ ಆಗಿಲ್ಲ. ಆದರೆ ನೋಡೋರ್ ಕಣ್ಣಿಗಂತೂ ಭರ್ಜರಿ ಹಬ್ಬ. ನವೀನ್ ಜೊತೆ ಸೌಮ್ಯ ಕಳಸ, ಜನಶ್ರೀ ನ್ಯೂಸ್, ಬೆಂಗಳೂರು. ಇನ್ನು 15 ದಿನಗಳಲ್ಲಿ ಈ ಚಿನ್ನದ ಕಾರು ಬಿಡುಗಡೆಯಾಗಲಿದೆ. ಇದು ನ್ಯಾನೋ ಕಾರ್ನಷ್ಟು ಕಡಿಮೆ ಬೆಲೆಯ ಕಾರ್ ಅಂತೂ ಅಲ್ಲ. ಆದರೂ ಈ ದುಬಾರಿ ಕಾರು ಕೊಂಡ್ಕೊಳ್ಳೋಕೆ ಸಾಹಸವನ್ನ ನೀವು ಕೂಡ ಮಾಡಬಹುದು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.